ವೆಲ್ಕಮ್ ಬ್ಯಾಕ್ ಟು ದೀಪು ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು ಆ್ಯಂಡ್ ನನ್ನ ಹಸ್ಬೆಂಡು. ಹಾಯ್ ಫ್ರೆಂಡ್ಸ್. ನಾನು ಮನೆಯಲ್ಲಿ ಪೇಪರ್ ದೋಸೆ ಮಾಡಿದ್ದೆ, ಆದರೂ ನನ್ನ ಮಗಳು ತಿಂದೇನೆ ಇಲ್ಲಿ ಬಂದು ಸೌತೆಕಾಯಿ ತಿನ್ಕೊಂಡು ಕೂತವಳೆ ನೋಡಿ ಫ್ರೆಂಡ್ಸ್. ನಾನು ಮನೆಯಿಂದ ಸ್ವೀಟ್ ಕಾರ್ನ್ ಬೇಯಿಸಿ ಉಪ್ಪು ಖಾರ ಹಾಕಿ ತಂದಿದ್ದೆ. ಮನೇಲಿ ಸರಿಯಾಗಿ ತಿಂಡಿ ತಿಂದೇನೆ ಇಲ್ಲಿ ಬಂದು ತಿನ್ಕೊಂಡು ಕೂತಿದ್ದಾಳೆ ನೋಡಿ. ಯಾವ ಥರ ಮಕ್ಕಳು ಇವರೆಲ್ಲ. ನಮಸ್ತೆ ಬೆಳಗ್ಗೆ ದೇವರುಗಳಿಗೆ. ನಾವು ಹಿಂಗೆ ಮೇಲ್ಕೋಟೆಗೆ ಹೋಗ್ತಾ ಇದ್ದೋ ಫ್ಯಾಮಿಲಿ. ಅಲ್ಲಿ ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ರಥ ಹೋಗ್ತಾ ಇತ್ತು. ನೋಡೋದಕ್ಕೆ ಭಾಳ ಖುಷಿ ಆಯಿತು ನಮ್ಮ ಕನ್ನಡ ಭಾಷೆ ಬಗ್ಗೆ. ಸಕ್ಕರೆ ನಾಡಿನ ಮಾಂಡವ್ಯ ಬೀಡಿನ ಸಕ್ಕರೆ ನಗರ ಮಂಡ್ಯದಲ್ಲಿ ಇದೇ ಡಿಸೆಂಬರ್ 20, 21 ಹಾಗೂ 22ನೇ ತಾರೀಕು 3 ದಿನಗಳ ಕಾಲ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದೆಲ್ಲ ಫಾರೆಸ್ಟ್ ಆ್ಯಂಡ್ ನಾವೊಂದು ಸ್ಪಾಟಿಗೆ ಹೋಗಿ ಒಂದು ಸ್ಟೋರಿನ ಹೇಳ್ತೀವಿ. ಅದು ಸ್ಟೋರಿ ಮಾತ್ರ ಅಲ್ಲ, ಅದು ಸತ್ಯ ಕತೆ. ನಾನು ಆ ಸ್ಪಾಟಿಗೆ ಹೋಗಿ ಆ ಸ್ಟೋರಿ ಏನು ಅಂತ ಅಲ್ಲೇ ಹೋಗಿ ತೋರಿಸ್ತೀವಿ. ನಮಸ್ತೆ ನಮ್ಮನ್ನ ಬೆಳೆಸೋ ದೇವ್ರುಗಳಿಗೆ. ಬನ್ನಿ, ಈಗ ತಾನೇ ನಮ್ಮ ಮಿಸ್ಸಸ್ ಒಂದು ಮಾಹಿತಿ ಕೊಟ್ಟರು. ಒಂದು ಸತ್ಯವಾದ ಘಟನೆ ನಡೆದಿದೆ ಅಂತ ಅಂದ್ಬಿಟ್ಟು ಸ್ಟೋರಿ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಇದು ಕೊಳದ ಹೆಸರು ಕೃಷ್ಣಯ್ಯ ಕೊಳ ಅಂತ ಅಂದ್ಬಿಟ್ಟು. ಬನ್ನಿ ಕೊಳ ತೋರಿಸ್ತೀನಿ. ಇದೇ ಕೊಳ, ಹೊಡೆದಾಗಿದೆ ನೋಡಿ ಕೊಳ. ಎಲ್ಲ ನೀರು ಚೆನ್ನಾಗಿತ್ತು ಅನ್ಸುತ್ತೆ, ಕೊಟ್ಟಿಗೆ ಸ್ವಲ್ಪ, ಯಾಕೆಂದ್ರೆ ಯಾರು ಯೂಸ್ ಮಾಡಲ್ಲ, ನೀರು ಹಿಂಗಿದೆ. ಈ ಜಾಗದಲ್ಲಿ ಒಬ್ಬರು ಕಳ್ಳ ಇದ್ರಂತೆ. ಆ ಕಳ್ಳ ಸುಮಾರು ಒಂದು 65-70 ವರ್ಷದಿಂದ ಈ ಎತ್ತಿನ ಗಾಡಿಲೆಲ್ಲ ವ್ಯಾಪಾರ ವಹಿವಾಟಿಗೆಲ್ಲ ಇಲ್ಲೆಲ್ಲ ಹೋಗೋರು ರೋಡಲ್ಲಿ. ಬಟ್ ರೋಡ್ ಇಷ್ಟು ಚೆನ್ನಾಗಿರಲಿಲ್ಲ ಈಗೆಲ್ಲ ತಾರ್ ರೋಡ್ ಈಗ. ಆಗ ಎತ್ತಿನ ಗಾಡಿ ಮತ್ತು ಸೈಕಲಲ್ಲಿ ವ್ಯಾಪಾರ ವಹಿವಾಟಿಗೆ ಹೋಗೋ ಜನರನ್ನು ತಡೆದ್ಬಿಟ್ಟು ದುಡ್ಡು ಕಾಸು ಕಿತ್ಕೊಂಡು ಕಳ್ಸೋರಂತೆ ಕಳ್ಳ. ಇದು ಮೇಲ್ಕೋಟೆಗೆ ಹೋಗ್ಬೇಕಾದ್ರೆ ರೋಡ್ ಇದು. ರೋಡ್ ಚೆನ್ನಾಗಿರಲಿಲ್ಲ. ಅದು ಇದೇ ಜಾಗದಲ್ಲಿ ಆ ಕಳ್ಳ ಉತ್ಕೊಂಡಿದ್ದ. ಮತ್ತು ಒಂದು ಗುಡಿ ಇದೆ, ಬನ್ನಿ ದೇವ್ರಿಗೆ ನಮಸ್ಕಾರ ಮಾಡೋಣ. ಮತ್ತೆ ಇದನ್ನ ಈ ಘಟನೆ ನಮ್ಮ ಅಪ್ಪ ಹೇಳಿದ್ದು. ಇಲ್ಲಿ ನಾನು ಆನ್ ದ ವೇ ಬರ್ಬೇಕಾದ್ರೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಬರ್ಬೇಕಾದ್ರೆ ಅಲ್ಲಿ ಹಳ್ಳಿ ನಮ್ಮ ಜನ ಕೂತಿದ್ರಲ್ಲಿ ಅಂಗಡಿ ಹತ್ರ, ಎಲ್ಲಿ ಕೊಳ ಅಂತ ಅಂದ್ಬಿಟ್ಟು ಮಾಹಿತಿ ತೊಗೊಂಡು ಇಲ್ಲೇ ಮುಂದೆ ಹೋಗಿ ಅಲ್ಲೇ ಬಲ್ಲ ಸೈಡ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಲ್ಲ ಕಡೆ ಇದೆ ಅಂತ ಅಂದ್ಬಿಟ್ಟು. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನನ್ನ ಮಗಳು ಯಾವತ್ತೂ ತಾವರೆ ಹೂವು ನೋಡಿಲ್ಲ. ನನಗೆ ತಾವರೆ ಹೂವು ಕಿತ್ಕೊಡು ಅನ್ನೋಳು ಕೆರೆಲೆಲ್ಲ ನೋಡಿದಾಗ. ಇವತ್ತು ದೇವ್ರ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ತಗೊಳ್ತೀನಿ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದಾಳೆ ನೋಡಿ. ಅದೇ ಕೃಷ್ಣಯ್ಯ ಕೊಳ ಅಂತ ಹೇಳೋದಲ್ಲ, ಅಲ್ಲಿ ಒಂದು ಗುಡಿ ಇದೆ ನೋಡಿ, ಅಲ್ಲಿ ಒಳಗಡೆ ಹೋಗಿ ಎತ್ಕೊಂಡು ನನ್ನ ಮಗಳು. ನಾವಿವಾಗ ಮೇಲ್ಕೋಟೆ ಆರ್ಚ್ ಹತ್ರ ಎಂಟ್ರಿ ಕೊಟ್ವಿ. ಅಲ್ಲಿ ದೂರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅಲ್ಲಿಗೆ ನಾವಿವಾಗ ಹೋಗ್ತಾ ಇರೋದು. ಅರ್ಧ ದಾರಿ ತನಕ ವೆಹಿಕಲ್ಸ್ ಎಲ್ಲ ಹೋಗ್ಬೋದು, ಇನ್ನು ಅರ್ಧ ದಾರಿ ನಾವು ಮೆಟ್ಲತ್ಕೊಂಡು ಹೋಗ್ಬೇಕು. ಗೌರ್ಮೆಂಟ್ ಹಾಲಿಡೇ ಇದ್ದಿದ್ರಿಂದ ಸ್ವಲ್ಪ ರಶ್ ಆಗಿತ್ತು ನೋಡಿ. ಇಲ್ಲಿ ತನಕ ಆ ವೆಹಿಕಲ್ನ ಪಾರ್ಕ್ ಮಾಡಿ ನಾವು ಮುಂದೆ ನೆಡ್ಕೊಂಡು ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ಈಗ ಬೆಟ್ಟ ಹತ್ತಾ ಇದೀವಿ. ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಯೋಗ ನರಸಿಂಹಸ್ವಾಮಿ ಮೇಲ್ಕೋಟೆಗೆ ಬಂದು ಹೇಗೆ ನೆಲೆಸಿದ್ರು ಅಂತ ಅಂದ್ರೆ, ಪುರಾಣದ ಪ್ರಕಾರ ಮೇಲ್ಕೋಟೆಯಲ್ಲಿ ಯೋಗ ನರಸಿಂಹಸ್ವಾಮಿಯನ್ನ ಭಕ್ತ ಪ್ರಹ್ಲಾದ್ರೆ ಪ್ರತಿಷ್ಠಾಪಿಸಿದ್ರಂತೆ. ತನ್ನ ತಂದೆ ಹಿರಣ್ಯ ಕಶ್ಯಪುವನ್ನ ಸಂಹರಿಸಿದ ನಂತರ ಭಕ್ತ ಪ್ರಹ್ಲಾದರಿಗೆ ತನ್ನ ತಂದೆಯ ಸಾವಿಗೆ ನಾನೇ ಕಾರಣ ಅದೇ ಅಂತ ಅನ್ಕೊಂತಾರಂತೆ. ಈ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬರ್ಬೇಕು ಅನ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳನ್ನ ದರ್ಶನ ಮಾಡಿದ್ರಂತೆ. ಹಾಗೆ ಮೇಲ್ಕೋಟೆಗೂ ಕೂಡ ಭೇಟಿ ಕೊಟ್ಟಾಗ ಇಲ್ಲಿನ ಬೆಟ್ಟ ಗುಡ್ಡ ಈ ಪ್ರಕೃತಿ ಎಲ್ಲ ನೋಡಿ ಇಷ್ಟಪಟ್ಟು ಹಾಗೆ ಅವರು ಪ್ರತಿದಿನ ಪೂಜೆ ಮಾಡ್ತಿದ್ರಂತೆ. ಸಾಲಿಗ್ರಾಮಕ್ಕೆ ಬೆಟ್ಟದ ಮೇಲೆ ಇಟ್ಟು ಕೊಳದಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋದ್ರಂತೆ. ಸ್ನಾನ ಮಾಡಿ ವಾಪಸ್ ಸಾಲಿಗ್ರಾಮದ ಹತ್ರ ಬಂದ್ರಂತೆ. ಆಗ ಆ ಸಾಲಿಗ್ರಾಮ ಇದ್ದಕ್ಕಿದ್ದಂಗೆ ಯೋಗ ನರಸಿಂಹಸ್ವಾಮಿ ರೂಪವನ್ನ ಪಡೆದಿತ್ತಂತೆ. ಭಕ್ತ ಪ್ರಹ್ಲಾದರು ಅದನ್ನ ಕಂಡು ಆಶ್ಚರ್ಯಪಟ್ರಂತೆ. ಆಮೇಲೆ ಇದೆಲ್ಲ ದೇವ್ರ ಲೀಲೆ ಅಂತ ಅನ್ಕೊಂಡು ದೇವಾಲಯದ ಸ್ವಲ್ಪ ಕೆಳಗಡೆ ಗುಹೆ ತರ ಇದೆ. ಆ ಗುಹೆಯಲ್ಲಿ ಭಕ್ತ ಪ್ರಹ್ಲಾದರು 12 ವರ್ಷ ವಾಸ ಇದ್ದು ನರಸಿಂಹಸ್ವಾಮಿನ ಪೂಜೆ ಮಾಡ್ಕೊಂಡಿದ್ರಂತೆ. ಸಾರಿ, ಇಲ್ಲಿ ನಾವು ಆ ಗುಹೆನ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇದು
ಆಕ್ಚುಲಿ ಚೆನ್ನಾಗಿರೋದು. ದರ್ಶನ ಎಲ್ಲ ಮುಗಿಸಿ ವಾಪಸ್ ಕೆಳಗಡೆ ಇಳ್ದು ಹೋಗ್ತಾ ಇದ್ವಿ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲದೆ ಇರೋದ್ರಿಂದ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಂತೂ ತುಂಬಾನೇ ಮಂಕಿಗಳಿದಾವೆ. ಎಲ್ಲೆಲ್ಲಿ ನೋಡಿದ್ರು ಮಂಕಿನೇ. ಸ್ಟೆಪ್ಸ್ ಹತ್ರನೂ ಮಂಕಿ, ದೇವಸ್ಥಾನದ ಹತ್ರನೂ ಮಂಕಿ, ಎಲ್ಲೆಲ್ಲಿ ನೋಡಿದ್ರು ಮಂಕಿನೇ ಇದೆ. ಇಲ್ಲಿ ನೋಡಿ ಯಾರೋ ಸೌತೆಕಾಯಿ ತಿಂತಿದ್ರು ಅಂತ ಹೇಳಿ ಅದನ್ನ ಕಿತ್ಕೊಂಡು ತಾನೇ ತಿಂತಾ ಇದೆ.